ಕಾನ್ಫಿಡೆನ್ಸ್ ಏನಾದ್ರೂ ಭಾರತನ ಸೋಲ್ಸ್ಬಿಡುತ್ತಾ? ಪಾಕಿಸ್ತಾನ ಯಾವತ್ತು ಬಿಗ್ ಮ್ಯಾಚ್ ಗಳಲ್ಲಿ ಎಡವಿದ್ದು ಕಡಿಮೆ, ಭಾರತದ ರೆಕಾರ್ಡ್ ಅನ್ನ ಬೀಟ್ ಮಾಡಕ್ಕೆ ಆಗಲ್ಲ. ಪಾಕಿಸ್ತಾನದವ್ರು ಕಳ್ಕೊಳ್ಳೋದೇನು ಇಲ್ಲ, ಯಾಕಂದ್ರೆ ಅವ್ರು ಸೋತ್ಕೊಂಡೇ ಬಂದಿರೋದು. ಅಂತ ಪಾಕಿಸ್ತಾನಕ್ಕಿಂತ ವರ್ಸ್ಟ್ ಆಗಿ ಕ್ಯಾಚಿಂಗ್ ಎಫಿಷಿಯನ್ಸಿ ಭಾರತದಿದೆ. ಭಾರತ ಪಾಕಿಸ್ತಾನ ಮತ್ತೆ ಏಷ್ಯಾ ಕಪ್ ನಲ್ಲಿ ಮುಖಾಮುಖಿ ಆಗ್ತಾ ಇದ್ದಾವೆ. ಭಾರತ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಆದಂತ ಕಾನ್ಫಿಡೆನ್ಸ್ ಅಲ್ಲಿ ಇದೆ. ಆದ್ರೆ ಈ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಆಗುವಂತ ಸಾಧ್ಯತೆ ಇದೆಯಾ? ಯಾಕಂದ್ರೆ ದಾಖಲೆಗಳು ಅಂದ್ರೆ ಸ್ಟ್ಯಾಟ್ಸ್ ಅದನ್ನ ಹೇಳ್ತಾ ಇದೆ. ಭಾರತ ಎಡುತ್ತಾ ಇದೆ, ಗೊತ್ತೇ ಇಲ್ದಂಗೆ ಎಡುತ್ತಾ ಇದೆ. ಭಾರತಕ್ಕೆ ಸ್ಟೆಬಿಲಿಟಿ ಅನ್ನೋದಿಲ್ಲ. ಇದಕ್ಕೆ ಹಲವು ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ. ಯಾಕಂದ್ರೆ ಭಾರತ ಯಾವತ್ತೂ ಕೂಡ ಬಿಗ್ ಸ್ಟೇಜ್ ಅಲ್ಲಿ ಎಡವಿರೋದು ಜಾಸ್ತಿ. ಇದಕ್ಕೆ ಈ ಹಿಂದಿನ ದಾಖಲೆಗಳೇ ಅದನ್ನ ಹೇಳ್ತವೆ. ನಾವೇನೋ ಪಾಕಿಸ್ತಾನದ ಮೇಲೆ ಗೆದ್ದೇ ಬಿಡ್ತೀವಿ, ಪಾಕಿಸ್ತಾನ ಮೇಲೆ ಗೆಲ್ದೇ ಇದ್ರೆ ಭಾರತ ಟೀಮ್ಗೆ ಅದೆಂತ ಅವಮಾನ ಆಗುತ್ತೆ, ಖಂಡಿತ ಭಾರತದವ್ರು ಗೆಲ್ತಾರೆ, ಇದನ್ನೆಲ್ಲ ಹೇಳ್ಕೊಂಡೇ ಬಂದಿದೀವಿ. ಆದ್ರೆ ಅಷ್ಟು ಸುಲಭ ಇಲ್ಲ. ಬಿಗ್ ಸ್ಟೇಜ್ ಅಲ್ಲಿ ಭಾರತ, ಏಷ್ಯಾ ಕಪ್ ಅಲ್ಲೇನೆ ಲೀಗ್ ಸ್ಟೇಜ್ ಅಲ್ಲೇ ಭಾರತ ಎಂತೆಂತ ಎಡವಟ್ಟು ಮಾಡಿದೆ ಗೊತ್ತಾ? ಭಾರತದ ಕ್ಯಾಚಿಂಗ್ ಎಫಿಷಿಯನ್ಸಿ ತುಂಬಾ ತುಂಬಾ ಲೋ ಇದೆ. ಭಾರತದ ಕ್ಯಾಚಿಂಗ್ ಎಫಿಷಿಯನ್ಸಿ ಹಾಂಗ್ಕಾಂಗ್ ಗಿಂತ ಲೋ ಇದೆ. ಭಾರತದ ಫೀಲ್ಡಿಂಗ್ ಎಷ್ಟು ಪೆಥೆಟಿಕ್ ಆಗಿದೆ ಅಂತ ಹೇಳಿದ್ರೆ, ಗೆದ್ಕೊಂಡ್ ಬಂದಿದ್ದಾರೆ, ಕಂಟಿನ್ಯೂಸ್ ಆಗಿ ಗೆದ್ದಿದ್ದಾರೆ, ಅಂದ್ರೆ ಅನ್ಬೀಟನ್ ಆಗಿ ಫೈನಲ್ ಬಂದಿದ್ದಾರೆ. ಆ ಒಂದು ಕಾರಣಕ್ಕೆ ಭಾರತವನ್ನ ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ಆದ್ರೆ ನೆನ್ಪಿಟ್ಕೊಳ್ಳಿ, ಇದೇ ಭಾರತ ಅನ್ಬೀಟನ್ ಆಗಿ 2023 ವರ್ಲ್ಡ್ ಕಪ್ ಅಲ್ಲಿ ಬಂದಿತ್ತು. ಕೊನೆಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತ್ ಹೋಗ್ಬಿಟ್ರು. ಟ್ರಾವಿಸ್ ಹೆಡ್ ಎಂತ ಬ್ಯಾಟಿಂಗ್ ಮಾಡಿದ್ರು ನಮಗ್ ನೆನ್ಪಿದೆ. ಅಲ್ಲಿವರೆಗೂ ಅನ್ಬೀಟನ್ ಆಗಿದ್ದ ಇಂಡಿಯಾ ಕೊನೆ ಮ್ಯಾಚ್ ಅಲ್ಲಿ ಸೋತ್ ಹೋಗ್ಬಿಡ್ತು. ಏಷ್ಯಾ ಕಪ್ ಅಲ್ಲಿ ಕೂಡ ಅನ್ಬೀಟನ್ ಆಗಿ ಬಂದಿದ್ದಾರೆ. ಓವರ್ ಕಾನ್ಫಿಡೆನ್ಸ್ ಏನಾದ್ರೂ ಭಾರತನ ಸೋಲ್ಸ್ಬಿಡುತ್ತಾ? ಯಾಕಂದ್ರೆ ದಾಖಲೆಗಳದನ್ನ ಹೇಳ್ತಾ ಇದಾವೆ. ಇಂಟರ್ನ್ಯಾಷನಲ್ ಸ್ಟೇಜ್ ಅಲ್ಲಿ ICC ಹಾಗೆ ACC ಟ್ರೋಫಿಗಳಲ್ಲಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಏನ್ ಮಾಡುತ್ತೆ, ಅಥವಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ನ ಟೂರ್ನಿಗಳೇನಿದಾವೆ, ಈ ವರ್ಲ್ಡ್ ಸ್ಟೇಜ್ ಅಲ್ಲಿ ಆದಂತ ಟೂರ್ನಿಗಳಲ್ಲಿ ಭಾರತ 2ರಲ್ಲಿ ಗೆದ್ದಿದ್ರೆ ಪಾಕಿಸ್ತಾನ 3ರಲ್ಲಿ ಗೆದ್ದಿದೆ. 1985ರಿಂದ ಮೊನ್ನೆವರೆಗೂ ಕೂಡ ಭಾರತ ಪಾಕಿಸ್ತಾನ ಎಲ್ಲೆಲ್ಲಿ ಎದುರಾಗಿದಾವೋ ಅಲ್ಲೆಲ್ಲ ಭಾರತ ಗೆದ್ದಿರೋದು 2 ಬಾರಿ, ಆದ್ರೆ ಪಾಕಿಸ್ತಾನ ಗೆದ್ದಿರೋದು 3 ಬಾರಿ. ಪಾಕಿಸ್ತಾನ ಯಾವತ್ತು ಬಿಗ್ ಮ್ಯಾಚ್ ಗಳಲ್ಲಿ ಎಡವಿದ್ದು ಕಡಿಮೆ, ಕಾನ್ಫಿಡೆನ್ಸ್ ಅಲ್ಲಿ ಆಡ್ತಾರೆ ಅಂತ. ಭಾರತದವರು ಬಿಗ್ ಸ್ಟೇಜ್ ಅಲ್ಲಿ ಎಡವ್ತಾರೆ, ಅದು ಆಸ್ಟ್ರೇಲಿಯಾದ ಮೇಲೆ ಎಡವಿದ್ದಾರೆ ಬಿಡಿ. ಇತ್ತೀಚಿನ ವರ್ಷಗಳಲ್ಲಿ ಭಾರತದ ರೆಕಾರ್ಡ್ ಅನ್ಮ್ಯಾಚಬಲ್ ಬಿಡಿ. ಭಾರತದ ರೆಕಾರ್ಡ್ ಅನ್ನ ಬೀಟ್ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ಭಾರತದ ಬಗ್ಗೆ ನೆಗೆಟಿವ್ ಹೇಳ್ತಾನೆ ಅಂತ ಅನ್ನೋದಕ್ಕಿಂತ ಪಾಸಿಟಿವ್ ಸೈಡ್ ನೋಡೋದಾದ್ರೆ, ಅಂದ್ರೆ ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಅಷ್ಟು ಅಂದ್ರೆ ಇನ್ಸ್ಟೆನ್ಸಸ್ ಇದಾವೆ. ನಾನು ಹೇಳೋದು 14 ಕ್ಯಾಚಸ್ ಅನ್ನ ಡ್ರಾಪ್ ಮಾಡಿದ್ದಾರೆ ಲಾಸ್ಟ್ ಏಷ್ಯಾ ಕಪ್ ಅಲ್ಲಿ. 14 ಕ್ಯಾಚ್ ಡ್ರಾಪ್, ಒನ್ ಆಫ್ ದ ಬೆಸ್ಟ್ ಫೀಲ್ಡಿಂಗ್ ಸೈಡ್ ಇಂಡಿಯಾ. ಆದ್ರೆ ಪಾಕಿಸ್ತಾನದ ಎದುರು, ಬಾಂಗ್ಲಾದೇಶ ಎದುರು ಭಾರತದ ಕ್ಯಾಚಿಂಗ್ ಎಫಿಷಿಯನ್ಸಿ ಕಡಿಮೆ ಇದೆ. ಸುಲಭವಾದ ಕ್ಯಾಚ್ ಗಳನ್ನ ಕೈ ಚೆಲ್ಲಿದ್ದಾರೆ. ಕೀಪರ್ ಸಂಜು ಸ್ಯಾಮ್ಸನ್ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. ಅಭಿಷೇಕ್ ಶರ್ಮಾ ಒಂದೊಂದು ಮ್ಯಾಚ್ ಅಲ್ಲಿ 2 ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. ನೀವು ಎಷ್ಟು 6 ಅನ್ನ ಹೊಡಿತೀರಿ ಅನ್ನೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಎಷ್ಟು 6-4 ಹೊಡೆಯೋದನ್ನ ತಡಿತೀರಿ ಅನ್ನೋದು ಮುಖ್ಯ. ಯಾರೋ ಒಬ್ಬ ಬ್ಯಾಟ್ಸ್ಮನ್ಗೆ ನೀವು ಒಂದು ಜೀವದಾನ ಕೊಟ್ರೆ ಅದೇ ಇಡೀ ಮ್ಯಾಚ್ ಅನ್ನೇ ಉಲ್ಟಾ ಪಲ್ಟಾ ಮಾಡುವಂತದ್ದು ಅಂತ ಎಕ್ಸಾಂಪಲ್ ಗಳನ್ನ ನಾವು ಟ್ರಾವಿಸ್ ಹೆಡ್ ಅನ್ನೇ ನೋಡಿದೀವಿ 2023 ಫೈನಲ್ ಅಲ್ಲಿ. ಟ್ರಾವಿಸ್ ಹೆಡ್ ಅನ್ನ ಔಟ್ ಮಾಡಿದಿದ್ರೆ, ಆರಂಭದಲ್ಲೇ ಜೀವದಾನ ಕೊಡೋದ್ ಬಿಟ್ಟು ಔಟ್ ಮಾಡಿದಿದ್ರೆ ಅವತ್ತು ಭಾರತ ಗೆಲ್ಬಹುದಾಗಿತ್ತು. ಎಂತ ಲಯದಲ್ಲಿತ್ತು ಭಾರತ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಸ್ಟಾರ್ ಪ್ಲೇಯರ್ ಗಳ ದಂಡಿತ್ತು. ಈಗಂತ ಕನ್ಸಿಸ್ಟೆನ್ಸಿ ಇಲ್ಲ. ಅಭಿಷೇಕ್ ಶರ್ಮಾ ಅಂತ ಪ್ಲೇಯರ್ ವರ್ಲ್ಡ್ ಸ್ಟೇಜ್ ಅಲ್ಲಿ ಫೈನಲ್ ಮ್ಯಾಚ್ ಅಲ್ಲಿ ಆಡದಂತ ಪ್ರೆಷರ್ ಅವ್ರಿಗೆ ಗೊತ್ತಿಲ್ಲ. ಆ ಪ್ರೆಷರ್ ಅವ್ರು ಆಡಿಲ್ಲ. ಆಟೋಮೆಟಿಕ್ ಆಗಿ ಒಂದು ಪ್ರೆಷರ್ ಬರುತ್ತೆ ಫೈನಲ್ ಮ್ಯಾಚ್ ಅಂದಾಗ, ಅಥವಾ ಪಾಕಿಸ್ತಾನ ಎದುರು ಆಡ್ತಿದೀವಿ ಅಂತಂದಾಗ. ಪಾಕಿಸ್ತಾನ ಎದುರು 2 ಸಾರಿ ಆಡ್ ಸೋಲ್ಸಿದ್ದಾರೆ ಅಂತ ನೀವು ಹೇಳ್ಬೋದು. ಆದ್ರೆ ಫೈನಲ್ ಮ್ಯಾಚ್ ಅಂದಾಗ ಒಂದು ಪ್ರೆಷರ್ ಇರುತ್ತಲ್ಲ, ಕಪ್ ಗೆಲ್ಬೇಕು ಅಂದಾಗ. ಪಾಕಿಸ್ತಾನದವ್ರು ಕಳ್ಕೊಳ್ಳೋದೇನು ಇಲ್ಲ, ಯಾಕಂದ್ರೆ ಅವ್ರು ಸೋತ್ಕೊಂಡೇ ಬಂದಿರೋದು. 2 ಸಾರಿ ಸೋತೆ ಬಂದಿದ್ದಾರೆ ಭಾರತದ ಜೊತೆ. ಅವ್ರು ಬಂದಿರೋದೇ ಒದ್ದಾಡ್ಕೊಂಡು. ಆದ್ರೆ ಫೈನಲ್ ಅಲ್ಲಿ ಅವ್ರಿಗೆ ಆ ಪ್ರೆಷರ್ ರಿಲೀಫ್ ಆಗಿರುತ್ತೆ. ಯಾಕೆಂದ್ರೆ ನಾವು ಸೋತ್ಕೊಂಡ್ ಬಂದಿದೀವಿ, ಗೆದ್ರೆ ಗೆಲ್ತೀವಿ, ಬಿಟ್ರೆ ಬಿಡ್ತೀವಿ. ಭಾರತ ಈ ಗೆಲ್ಲೋ ಫೇವರಿಟ್ಸ್. ನಾವು ಗೆಲ್ಲೇಬೇಕು, ಗೆದ್ದೇ ಗೆಲ್ತೀವಿ ಅಂತ ಯಾರಿಗೂ ಹೋಪ್ಸ್ ಇಲ್ಲ. ನಾವು ಫುಲ್ ಫ್ರೀ ಮೈಂಡ್ ಅಲ್ಲಿ ಆಟ ಆಡೋಣ ಅಂತ ಏನಾದ್ರು ಪಾಕಿಸ್ತಾನವ್ರು ಬಂದಿದ್ರೆ, ಭಾರತದವರು T20 ಅಲ್ಲಿ ನಂಬರ್ 1 ಅಲ್ಲಿ ಇದೀವಿ, ಸೊ ನಾವು T20 ನಂಬರ್ 1 ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ, ಆ ಪ್ರೆಷರ್ ಇದೆ. T20 ನಂಬರ್ 1 ಸ್ಪಿನ್ನರ್ ಬೌಲರ್ ಅಲ್ಲಿ ವರುಣ್ ಚಕ್ರವರ್ತಿ ಇರೋದು. ಸೊ ಭಾರತ ಎಲ್ಲದರಲ್ಲೂ ನೀವು ಟೆಸ್ಟ್ ಅಲ್ಲಿ ನೋಡಿ, ಭಾರತನೇ ನಂಬರ್ 1 ಟೀಮ್.
ಈ ಭಾರತದ ICC ರ್ಯಾಂಕಿಂಗ್ ಅಲ್ಲಿ ಭಾರತೀಯರೇ ಎಲ್ಲ ಟಾಪ್ ಆಲ್ರೌಂಡರ್ ಅಂತ ಬಂದ್ರೆ ಅಲ್ಲಿ ಹಾರ್ದಿಕ್ ಪಾಂಡ್ಯ ಬರ್ತಾರೆ. ಸೊ ನಂಬರ್ 1 ಅಲ್ಲಿ ಇರೋದು. ಹಿಂಗಿರುವಂತ ಭಾರತ ಪ್ರೆಷರ್ ಅಲ್ಲಿದೆ, ಯಾಕಂದ್ರೆ ಪಾಕಿಸ್ತಾನನ ಸೋಲ್ಸ್ಲೇಬೇಕು. ಪಾಕಿಸ್ತಾನಕ್ಕೇನು ಪ್ರೆಷರ್ ಇಲ್ಲ, ಎಸ್ಪೆಷಲಿ ಕ್ಯಾಚಿಂಗ್ ಎಫಿಷಿಯನ್ಸಿ. ನಾನು ನಿಮ್ಗೆ ಹೇಳಿದೆ, ಪಾಕಿಸ್ತಾನವನ್ನ ಫೀಲ್ಡಿಂಗ್ ಅಲ್ಲಿ ವರ್ಸ್ಟ್ ಟೀಮ್ ಅಂತ ಹೇಳ್ತೀವಿ, ಅಂತ ಪಾಕಿಸ್ತಾನಕ್ಕಿಂತ ವರ್ಸ್ಟ್ ಆಗಿ ಕ್ಯಾಚಿಂಗ್ ಎಫಿಷಿಯನ್ಸಿ ಭಾರತದ್ದಿದೆ. ನೀವ್ ಹೇಳ್ಬೋದು IPL ಅಂತ ಬಂದಾಗ ಇವನು RCB ಬೈಕೊಂಡ್ ಬರ್ತಾನೆ, RCB ಏನು ಟೀಮ್ ಸರಿ ಇಲ್ಲ ಅಂತ ಹೇಳ್ತಾನೆ ಅಂತ. ಬಟ್ RCB ಎಲ್ಲಿ ಎಡವುತ್ತೆ ಅನ್ನೋದನ್ನಷ್ಟೇ ನಾನು ಹೇಳ್ತೀನಿ. ಟೀಮ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಸೋತ್ ಹೋಗ್ಬಿಡುತ್ತೆ ಅಂತಲ್ಲ, ಎಲ್ಲಿ ಎಡುವೋ ಚಾನ್ಸ್ ಇದೆ ಅಂತ. ಯಾಕಂದ್ರೆ ಭಾರತ ಗೆದ್ಕೊಂಡು ಬಂದಿದೆ, ಕಂಟಿನ್ಯೂಸ್ ಯಾರ ಮುಂದೆನೂ ಸೋತಿಲ್ಲ ಅಂತ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಏನಾದ್ರೂ ಪಾಕಿಸ್ತಾನ ಮೇಲೆ ಆಡೋದಕ್ಕೆ ಹೋದ್ರೆ ಇದು ಭಾರತಕ್ಕೆ ಮುಳುವಾಗ್ಬೋದು. ಯಾಕೆಂದ್ರೆ ಪಾಕಿಸ್ತಾನಕ್ಕೆ ಏನು ಹೊರೆ ಇಲ್ಲ ಮೈ ಮೇಲೆ, ಇಂಡಿಯಾಕ್ಕೆ ದೊಡ್ಡ ಹೊರೆ ಇದೆ ಭಾರತಕ್ಕೆ. ಯಾಕೆಂದ್ರೆ ಈಗಾಗ್ಲೇ ಪಾಕಿಸ್ತಾನದವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಭಾರತದ ಏನು ಪ್ಲೇಯರ್ಸ್ ಅನ್ನ. ಅವರ ಏನು ಎಕ್ಸ್ ಪಾಕಿಸ್ತಾನಿ ಕ್ರಿಕೆಟರ್ಸ್ ಡೈರೆಕ್ಟ್ ಆಗಿ ಕೌಂಟರ್ ಮಾಡ್ತಾರೆ. ಸೂರ್ಯಕುಮಾರ್ ಯಾದವ್ ಅವ್ರನ್ನ, ಹಾರ್ದಿಕ್ ಪಾಂಡ್ಯನ ಅವರಿಗೆ ಚಾಲೆಂಜ್ ಹಾಕ್ತಾರೆ. ನೀವು ಶಾಹಿನ್ ಶಾ ಅಫ್ರಿದಿ ಬಾಲ್ 6 ಹೊಡೀರಿ, ಹ್ಯಾರಿಸ್ ರೌಫ್ ಒಂದ್ 6 ಹೊಡೀರಿ ನೋಡೋಣ. ಪಾಕಿಸ್ತಾನದವ್ರದ್ದು ಸ್ಲೆಡ್ಜ್ ಮಾಡೋದೇ ಅವ್ರ ಏನು ಅವ್ರ ಸ್ಟೈಲೇ ಅದು. ಆಸ್ಟ್ರೇಲಿಯಾ, ಪಾಕಿಸ್ತಾನ ಇವ್ರ ಸ್ಟೈಲ್ ಎಲ್ಲ ಸ್ಲೆಡ್ಜ್ ಮಾಡಿನೇ ಔಟ್ ಮಾಡೋದು. ಟೆಂಪ್ಟ್ ಮಾಡ್ತಾರೆ ಬ್ಯಾಟ್ಸ್ಮನ್ ಗಳನ್ನ. ಆ ಟೆಂಪ್ಟ್ ಮಾಡಿದಾಗ 6 ಹೋಗ್ಬೋದು, ಅದು ಕ್ಯಾಚ್ ಕೂಡ ಆಗ್ಬೋದು. ಭಾರತದವರು ಈಗಿರೋದಂತೂ ಜೆನ್ಸಿಗಳೇ, ಇಲ್ಲಿರೋದು ಎಲ್ರೂ ಕೂಡ ಯೂತ್ಸೇ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅಂತ ಎಕ್ಸ್ಪೀರಿಯನ್ಸ್ಡ್ ಇಲ್ಲ. ಇನ್ನು ಹಾರ್ದಿಕ್ ಪಾಂಡ್ಯ ಒಂಥರ ಏನು, ಅವರು ಎಲ್ರನ್ನು ಗೈಡ್ ಮಾಡೋ ತರ ಅವ್ರು ಇರಲ್ಲ, ಅವ್ರ ಆಟನ ಆಡ್ಕೊಂಡು ಹೋಗ್ತಾರೆ. ಹೀಗಿರುವಾಗ ಸೂರ್ಯಕುಮಾರ್ ಯಾದವ್ ಅಂತೂ ಒಂದ್ ಸ್ವಲ್ಪ ಎಲ್ಲೋ ಲೈಟ್ ಆಗಿ ತಗೋತಾರೆ ಅಂತ ಅನ್ಸ್ಬಿಡುತ್ತೆ. ನಾವು ಇತ್ತೀಚಿನ ಮ್ಯಾಚ್ ಗಳನ್ನ ನೋಡಿದಾಗ ಸೂರ್ಯಕುಮಾರ್ ಯಾದವ್ ಒಂಥರ ತುಂಬಾ ಲೈವ್ಲಿ ಆಗಿ ಏನು ಫ್ರೆಂಡ್ಲಿ ಆಗಿ ಗ್ರೌಂಡ್ ಅಲ್ಲಿ ಇರ್ತಾರೆ. ಆದ್ರೆ ಕ್ಯಾಪ್ಟನ್ ಇರಬೇಕಾದಂತ ಒಂದ್ ಸ್ವಲ್ಪ ಸೀರಿಯಸ್ನೆಸ್ ಅನ್ನೋದು ಸೂರ್ಯಕುಮಾರ್ ಯಾದವ್ ಬೇಕು. ಎಲ್ಲೋ ಒಂದ್ ಕ್ಯಾಚ್ ಡ್ರಾಪ್ ಆದಾಗ ನಗ್ತಾ ಇರ್ತಾರೆ. ಸೊ ಇದನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕ್ವಶನ್ ಮಾಡ್ತಾ ಇದ್ದಾರೆ. ಭಾರತ ಗೆಲ್ಬೇಕು ಅಂತಾನೆ ನಾವು ಹೇಳೋದು, ನಾವಿರೋದು ಭಾರತ ಗೆಲ್ಬೇಕು ಅಂತಾನೆ, ಸೋಲ್ಬೇಕು ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇಲ್ಲ. ಈ ಸ್ಟ್ಯಾಟ್ಸ್ ಎಲ್ಲ ಹೇಳ್ತಾ ಇರೋದನ್ನ ನೋಡ್ತಾ ಇದ್ರೆ ಭಾರತ ಫೈನಲ್ ಸ್ಟೇಜ್ ಗಳಲ್ಲಿ, ಬಿಗ್ ಸ್ಟೇಜ್ ಗಳಲ್ಲಿ ಎಡವಿದ್ ಜಾಸ್ತಿ ಗೆದ್ದಿದ್ದಕ್ಕಿಂತ. ಹಾಗಾಗಿ ಟೀಮ್ ಅದ್ಭುತವಾಗಿದೆ. ಭಾರತದ ಒಬ್ಬ ಪ್ಲೇಯರ್ ಜೊತೆ ಕೂಡ ಪಾಕಿಸ್ತಾನದ ಪ್ಲೇಯರ್ಸ್ ಅನ್ನ ಕಂಪೇರ್ ಮಾಡಕ್ಕಾಗಲ್ಲ. ಭಾರತದಲ್ಲಿ ಒಬ್ಬ ಕಡಿಮೆ ಸ್ಕೋರ್ ಮಾಡಿರುವಂತ ಒಬ್ಬ ಪ್ಲೇಯರ್ ಜೊತೆಗೆ ಪಾಕಿಸ್ತಾನದಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿರುವಂತ ಏನು ಸಾಹಿಬ್ಜಾದಾ ಫರಾನ್ ಇರ್ಲಿ, ಇಲ್ಲಾಂದ್ರೆ ಫಖರ್ ಜಮಾನ್ ಇರ್ಲಿ, ಅಥವಾ ಶಾಹಿನ್ ಶಾ ಅಫ್ರಿದಿ, ಭಾರತದ ಒಬ್ಬ ಬೌಲರ್ ಜೊತೆಗೆ ಪಾಕಿಸ್ತಾನದ ಒಬ್ಬ ಏನು ವಿಕೆಟ್ ಟೇಕಿಂಗ್ ಬೌಲರ್ ನ ಕಂಪೇರ್ ಮಾಡಕ್ಕಾಗಲ್ಲ. ಹಂಗಿದೆ ಭಾರತ ಟೀಮ್, ಡೌಟೇ ಇಲ್ಲ. ಇದೇ ರೀತಿಲಿ ಭಾರತ ಫೈನಲ್ ವರೆಗೂ ಬಂದು ಎಡವಿದ್ದು ಬಹಳ ಇದೆ. ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಆಡಬೇಕಾಗಿದೆ. ಸ್ಟ್ಯಾಟ್ಸ್ ಎಲ್ಲ ಭಾರತಕ್ಕೆ ಸ್ವಲ್ಪ ಮಿಸ್ ಹೊಡಿತಾ ಇದೆ. ಏನು ICC ಟೂರ್ನಿಗಳಲ್ಲಿ 5 ಫೈನಲ್ ಗಳಲ್ಲಿ 3 ಮಾತ್ರ 1985ರಿಂದ ಶುರುವಾದ್ರೆ ಅದು ಗೆದ್ದಿರುವಂತದ್ದು 2007ರಲ್ಲಿ 2ನೇ ಬಾರಿ. ಅದೇ ಪಾಕಿಸ್ತಾನದ ವಿರುದ್ಧ ವರ್ಲ್ಡ್ ಸ್ಟೇಜ್ ಅಲ್ಲಿ ಭಾರತ ಗೆದ್ದಿರುವಂತದ್ದು 2ನೇ ಬಾರಿ. ಹಾಗಾಗಿ ಈಗ ಗೆದ್ರೆ ಅದು 3ನೇ ಬಾರಿ ಆಗುತ್ತೆ. ನೋಡೋಣ, ಭಾರತ ಪಾಕಿಸ್ತಾನ ಮುಖಾಮುಖಿಯಲ್ಲಿ ಭಾರತನೇ ಗೆಲ್ಲುವಂತ ಫೇವರಿಟ್. ಆದ್ರೆ ಒತ್ತಡ ಇರೋದು ಭಾರತದ ಮೇಲೆನೆ. ಯಾಕೆಂದ್ರೆ ಪಾಕಿಸ್ತಾನನ 3ನೇ ಬಾರಿ ಸೋಲಿಸಬೇಕು. ಇಡೀ 150 ಕೋಟಿ ಜನರ ಪ್ರೆಷರ್ ಇದೆ. ಪಾಕಿಸ್ತಾನದ 30 ಕೋಟಿ ಜನರಿಗೆ ಗೊತ್ತು, ನಮ್ ಪಾಕಿಸ್ತಾನ ಗೆದ್ರೆ ಗೆಲ್ತು, ಇಲ್ಲಾಂದ್ರೆ ಇಲ್ಲ. ಯಾಕಂದ್ರೆ 2 ಬಾರಿ ಸೋತ್ ಹೋಗಿದ್ದಾರೆ. ಗೆದ್ರೆ ಹಬ್ಬ ಮಾಡ್ತೀವಿ, ಸೋತ್ರ ಬಿಡು, ಹೇಗೂ ಭಾರತ ಇಂಡಿಯನ್ ಟೀಮ್ ಸ್ಟ್ರಾಂಗ್ ಇದೆ ಬಿಡು, ನಮ್ಮಲ್ಲಿ ಎಲ್ಲಿದಾರೋ ಹಾರ್ದಿಕ್ ಪಾಂಡ್ಯ, ನಮ್ಮಲ್ಲಿ ಎಲ್ಲಿದಾನೊಬ್ಬ ಅಭಿಷೇಕ್ ಶರ್ಮಾ ಅಂತ ಅನ್ಕೊಂಡ್ ಭಾರತನ ಹೊಗಳ್ಕೊಂಡು ಸುಮ್ನಿರ್ತೀವಿ, ಪಾಕಿಸ್ತಾನ ಬೈಕೊಂಡು ಸುಮ್ನಿರ್ತೀವಿ ಅಂತ. ಆದ್ರೆ ಸೋತ್ರೆ ಭಾರತಕ್ಕೆ ಅವಮಾನ ಆಗ್ಬಿಡುತ್ತೆ. ಆ ಕಾರಣಕ್ಕೆ ಭಾರತ ಒತ್ತಡ ಇಟ್ಕೋಬಾರ್ದು, ಫ್ರೀ ಮೈಂಡ್ ಅಲ್ಲಿ ಆಡ್ಬೇಕು. ಫೀಲ್ಡಿಂಗ್ ಎಫಿಷಿಯನ್ಸಿ ಇನ್ನಷ್ಟು ಬೇಕು. ಫೀಲ್ಡಿಂಗ್ ಅಲ್ಲಿ ಎಫಿಷಿಯನ್ಸಿ ಇರಬೇಕು. ನಾವು ಸ್ಕೋರ್ ಮಾಡ್ತೀವಿ, ನಮ್ ಬ್ಯಾಟಿಂಗ್ ಸಿಕ್ಕಾಬಟ್ಟೆ ಇದೆ, 8 ವರ್ಗು ನಮ್ ಡೆಪ್ತ್ ಇದೆ, ಸೊ ನಾವು 200 ಸ್ಕೋರ್ ಮಾಡೇ ಮಾಡ್ತೀವಿ ಅನ್ನುವಂತ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಕ್ಯಾಚ್ ಗಳನ್ನ ಬಿಟ್ಟು ಏನಾದ್ರೂ ಫೀಲ್ಡಿಂಗ್ ಅಲ್ಲಿ ವೀಕ್ ಆದ್ರೆ ಇದು ಭಾರತದ ಸೋಲಿಗೆ ಯಾಮಾರಿ ಸೋಲೋ ಚಾನ್ಸಸ್ ಕೂಡ ಬಂದ್ಬಿಡುತ್ತೆ. ಸೊ ಭಾರತ ಗೆಲ್ಲಿ ಅದ್ಭುತವಾಗಿ ಆಡ್ಕೊಂಡ್ ಬಂದಿದ್ದಾರೆ. ಅದೇ ಸಕ್ಸಸ್ ಫೈನಲ್ ಅಲ್ಲಿ ಕೂಡ ಸಿಗ್ಲಿ. ಆದ್ರೆ ಸ್ವಲ್ಪ ಎಚ್ಚರಿಕೆ ಇರ್ಲಿ ಅನ್ನುವಂಥದ್ದು ನಮ್ ಕಳಕಳಿ. ನೀವೇನಂತೀರಾ ಇದಕ್ಕೆ? ಇದು ಬೇರೆ ಬೇರೆ ದೃಷ್ಟಿಯಲ್ಲಿ ಕ್ರಿಕೆಟ್ ಅನ್ನು ನೋಡ್ತಾರೆ. ಸೊ ನಮ್ ದೃಷ್ಟಿ ಇದು. ನಿಮಗೇನ್ ಅನ್ಸುತ್ತೆ? ನೀವು ನಿಮ್ ದೃಷ್ಟಿನೂ ಕೂಡ, ನಿಮ್ಮ ಏನು ಆಂಗಲ್ ನ ಕೂಡ ಹೇಳ್ಕೋಬಹುದು. ಈ ರೀತಿ ಕ್ರಿಕೆಟ್ ನ ಬಗ್ಗೆ, ಬೇರೆ ಬೇರೆ ರಾಜಕೀಯ ವಿಚಾರಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.